ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಿತೇಶ್ ಗೌಡ ವ್ಲಾಗ್ಸ್. ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು August 12 ನಮ್ಮ ಅಕ್ಕನ ಬರ್ಡೇ, ತ್ರಿಷಾದು ಬರ್ಡೇ. ಸೊ ವಿಶ್ ಎಲ್ಲ ಮಾಡಿ ಆಯಿತು. ಈಗ ಟೈಮ್ ಬಂದು ಒಂದೇ ಒಂದು ನಿಮಿಷ, ಟೈಮ್ ಬಂದು 7:56 ಆಗಿದೆ. ಸೊ 8:20ಗೆ ಗೇಟ್ ಕ್ಲೋಸ್ ಆಗುತ್ತೆ. ಇನ್ನೂ ತಿಂದಿಲ್ಲ, ಏನೂ ಆಗಿಲ್ಲ. ಸೊ ಬೇಗ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಂದ ಬಂದು ನಾನು ಅಕ್ಕನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ಕೇಕ್ ತರ್ಸೋಣ ಅನ್ಕೋತೀನಿ, ಯಾಕಂದರೆ ಬರೀ ಚೈಲ್ಡಲ್ಲಿದ್ದಾಗ ಮಾತ್ರ, ಸಣ್ಣ ವಯಸ್ಸಲ್ಲಿ ಮಾತ್ರ ಕೇಕ್ ಕಟ್ ಮಾಡೋದು. ಅದಾದಮೇಲೆ ಅಷ್ಟೊಂದು ಯಾರಿಗೂ ಇಷ್ಟ ಆಗೋಲ್ಲ. ನೋಡೋಣ ಕೇಕ್ ಕಟ್ ಮಾಡ್ತೀವೋ ಇಲ್ವೋ ಅಂತ. ಆಮೇಲೆ ನಾನು ಫ್ರೈಡೇನೋ ಸ್ಯಾಟರ್ಡೇನೋ ಒಂದು ಮೈಕ್ ತರಿಸಿದ್ದೆ, K8 ಅಂತ ಮಾಡೆಲ್. ನೇಮು ಚೂರು ಚೆನ್ನಾಗಿಲ್ಲ. ಸೊ ನಾನು ಮೈಕ್ ಇಲ್ದಲೇ ವೀಡಿಯೋಸ್ ಮಾಡ್ತೀನಿ. ಮೈಕೆಲ್ಲ ಏನೂ ಬೇಡ ಅಂತ ಅನಿಸ್ತು. ಓಕೆ, ಈಗ ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ಸ್ಕೂಲಿಗೆ ಹೋಗ್ತೀನಿ. ಮತ್ತು ಸ್ಕೂಲಿಂದ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್. ಆಫ್ಟರ್ ಸೋ ಮೆನಿ ಡೇಸ್ ಈ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಡೈಲಿ ಲೈಫಿಗೆ ನಾನು ಬರಬೇಕು, ಯಾಕಂದರೆ ಟಿ ವಿಲೆಲ್ಲ ಬೇರೆ ಯೂಟ್ಯೂಬ್ ಚಾನಲ್ಸ್ ನೋಡಿದರೆ ಅವರು ಏನು ಸ್ಪೆಷಲಾಗಿ ಎಲ್ಲ ದಿನ ಅವ್ರು ಏನೇನು ಮಾಡ್ತಾರೆ ಅದೆಲ್ಲ ತೋರಿಸ್ತಾರೆ. ನಾನು ಬರೀ ಹೇಳ್ತೀನಿ. ಸೊ ನಾನು ಇನ್ನು ನಿಮಗೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಡೆವಲಪ್ ಮಾಡ್ತೀನಿ. ಸೊ ಅದಕ್ಕೆ ಎಲ್ಲ ಬ್ಲಾಗ್ಸ್ ಮಾಡ್ತಾ ಇರೋದು. ಸೊ ಬ್ಯಾಕ್ ಎಲ್ಲ ಆಯಿತು. ಬ್ಯಾಕ್ ವಾಟರ್ ಬಾಟಲ್ ಎಲ್ಲ ಆಗಾಯಿತು. ಆ್ಯಪಲ್ ಜ್ಯೂಸ್ ಮಾಡೋಣ ಅಂತಿದ್ದೆ, ಆದರೆ ಈಗ ಬೆಳಗ್ಗೆನೇ ಲೇಟ್ ಆಯಿತು ಎದ್ದಿದ್ದಲ್ಲ. 12 o'clock ವಿಶ್ ಮಾಡಿದ್ದೆ ನಮ್ಮ ಅಕ್ಕಗೆ. ಆಮೇಲೆ ಲೇಟ್ ಆಯಿತು ಹೇಳೋದಲ್ಲ. ಸೊ ಲೇಟಾಗಿ ಎದ್ದು ಆ್ಯಪಲ್ ಜ್ಯೂಸ್ ಎಲ್ಲ ಮಾಡಿಬಿಟ್ಟು ನಿಮಗೆ ರೆಸಿಪಿ ತೋರ್ಸೋಕ್ಕಾಗಲ್ಲ. ಸೊ ಆಮೇಲೆ ತೋರಿಸೋಣ ಅಂತಿದ್ದೆ. ಈಗ ತಿಂಡಿ ಬಂದು ಚಪಾತಿ ಮತ್ತು ಪನ್ನೀರ್. ಯಾಕಂದ್ರೆ ನಮ್ಮ ಅಕ್ಕನ ಬರ್ಡೇ ದಿವಸ ಯಾವಾಗಲೂ ಚಪಾತಿ ಪನ್ನೀರ್ ಅಂತೂ ಎಕ್ಸ್ಪೆಕ್ಟ್ ಮಾಡಲೇಬೇಕು. ಯಾಕಂದರೆ ದ್ಯಾಟ್ಸ್ ಅ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ಆಮೇಲೆ ಡಿನ್ನರಿಗೆ ಯಾವಾಗಲಾದ್ರು ಬೇರೆ ದಿವಸ ಹೋಗೋಣ ಅಂತ ಇದ್ದೀವಿ. ಇವತ್ತು ಬೇಡ, ಯಾಕಂದರೆ ಇವತ್ತು ಮಂಡೇ, ನೋ ನಾನ್ ವೆಜ್. ಸೊ ಡಿನ್ನರ್ ವೀಡಿಯೋನು ಮಾಡ್ತೀನಿ ಲೇಟ್. ಓಕೆ, ಸೊ ಪನ್ನೀರ್ ಚಪಾತಿ ರೆಡಿ. ಸೊ ಪನ್ನೀರ್ ಚಪಾತಿ ಈಗ ತಿನ್ಬಿಡೋಣ ಬೇಗ, ಯಾಕಂದರೆ ಸ್ಕೂಲಿಗೆ ಬೇರೆ ಹೋಗಬೇಕು. ಹೇಗಿದೆ ಅಂತ ನೋಡೋಣ. ತುಂಬ ಬಿಸಿ ಇದೆ. ಪನ್ನೀರ್ ಕರಿ ಚಪಾತಿ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಎವರ್. ಚೆನ್ನಾಗಿದೆ, ಒಂಥರ ಸ್ವೀಟಾಗಿ, ಒಂಥರ ಟಂಗಿಗೆ ಟೇಸ್ಟ್ ಸಿಗ್ತದೆ. ಸೊ ನಿಮಗೂ ಏನಾದ್ರು ಪನ್ನೀರ್ ಚಪಾತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾವ್ದಾದ್ರು ವೀಕೆಂಡ್ ಟೈಮಲ್ಲಿ ಮಾಡ್ತಾರೆ, ವಿಡಿಯೋ ಮಾಡ್ತೀನಿ. ನಮ್ಮ ಅಪ್ಪನ ಬರ್ಡೇ ದಿವಸ ನೀವು ನೋಡಿರ್ಬೋದು, ನಾನಿರುತ್ತಲ್ಲ ಆ ಟ್ರಯಾಂಗಲ್ ಶೇಪು ಆ ಥರ ಮಾಡಿಬಿಟ್ಟು ಪನ್ನೀರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಟ್ರಸ್ಟ್ ಮೀ, ನಾವು ಯೂಟ್ಯೂಬಲ್ಲೇ ನೋಡಿ ಮಾಡಿದ್ದು. ಇಟ್ ವಾಸ್ ಆ್ಯಕ್ಚುಲಿ ರೆಸ್ಟೋರೆಂಟ್ ಸ್ಟೈಲ್. ಸೊ ಈಗ ಪನ್ನೀರ್ ತಿಂದ್ಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ನೆನ್ನೆ ಎಲ್ಲೋ ಆಚೆ ಹೋಗಿದ್ವಿ, ಜಾಲಿಯಲ್ಲಿ ಕ್ರಾಸ್ ಹತ್ರ, ಜಾಲಿಯಲ್ಲಿ. ಸೊ ನೆನ್ನೆ ವ್ಲಾಗೆಲ್ಲ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸುಮಾರು ದಿವಸ ಆಗಿದೆ ವ್ಲಾಗ್ ಮಾಡ್ದೆಲ್ಲ. ಪನ್ನೀರ್ ಕೂಡ ತುಂಬ ಚೆನ್ನಾಗಿದೆ. ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಿಜ ಮಾಡೇ ಮಾಡ್ತೀನಿ. ಸುಮಾರು ರೆಸಿಪೀಸ್ ಹೇಳಿದ್ದೀನಿ, ಎಲ್ಲನೂ ಮಾಡಬೇಕು, ಟೈಮ್ ಇಲ್ಲ. ವೀಕೆಂಡಲ್ಲಿ ಮಾಡಿದ್ರೆ ಮಾತ್ರ ಮಾಡ್ಬೋದು, ಇಲ್ಲಾಂದರೆ ಏನು ಮಾಡೋದು. ಸೊ ಇನ್ 2 weeks ಇದೆ ನನ್ನ ಬರ್ಡೇಗೆ. August 26 ನನ್ನ ಬರ್ಡೇ. ಸೊ 2 weeks ಲೆಫ್ಟ್. 1 week ಫಾರ್ ರಕ್ಷಾ ಬಂಧನ್ ಆ್ಯಂಡ್ 2 weeks ಫಾರ್ ಮೈ ಬರ್ಡೇ. ಹಾಯ್ ಎವ್ರಿವನ್, ಈಗ ತಾನೇ ಸ್ಕೂಲಿಂದ ಬಂದೆ. ಸೊ ಸ್ಕೂಲಿಂದ ಬಂದು ಟ್ಯಾಕೋ ಸ್ಟ್ರೀಟಿಂದ ಅಕ್ಕ ಏನು ತೊಗೊಬಂದಿದ್ದಲ್ಲಿ ನೋಡೋಣ ಬನ್ನಿ. ಟ್ಯಾಕೋ, ಆಬ್ವಿಯಸ್ಲಿ ಟ್ಯಾಕೋ ಸ್ಟ್ರೀಟಲ್ಲಿ ಟ್ಯಾಕೋ ಬೆಲ್ಲಲ್ಲಿ ಟ್ಯಾಕೋನೇ ತೊಗೊಬರೋದು. ಆಮೇಲೆ ಫ್ರೆಂಚ್ ಫ್ರೈಸ್. ಸೊ ಯಾರು ತೊಗೊಬಂದಿದ್ದಾರೆ, ನಮ್ಮ ಅಕ್ಕನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಅವ್ರು ಬಂದು ಅಕ್ಕಗೆ ಟ್ರೀಟ್ ಕೊಡಿಸಿ, ಅಕ್ಕನ ಅವ್ರಿಗೆ ಟ್ರೀಟ್ ಕೊಡಿಸಿ ಎಲ್ಲ ಮುಗೀತು. ಸೊ ಪಾರ್ಸೆಲ್ ತೊಗೊಬಂದಿದ್ದೆ ನನಗೋಸ್ಕರ ಫ್ರೆಂಚ್ ಫ್ರೈಸ್, ಆಮೇಲೆ ಟ್ಯಾಕೋ. ಅಂದರೆ ಟ್ಯಾಕೋ ನನಗೆ, ಫ್ರೆಂಚ್ ಫ್ರೈಸ್ ಎಲ್ಲ. ಸೊ ಈಗ ಈವ್ನಿಂಗು ಟೈಮ್ ಬಂದು
ಟೈಮ್ ಬಂದು ಶಾರ್ಪ್ 6:30. ಸೊ 6:30 ಇದೇ ಗಿಫ್ಟ್ ನಾನು ತೊಗೊಬಂದಿರೋದು. ಒಂದು ಸಿಲ್ವರ್ ರಿಂಗ್, ಒಂದು ಸ್ಟೋನ್ ಇದೆ. ಸೊ ಸ್ಟೋನ್ ನೋಡಿ ನಂಗೆ ಇಷ್ಟ ಆಗಿದೆ, ಯಾಕಂದರೆ ಬ್ಲೂ ಕಲರ್ ಸ್ಟೋನ್ ಒಂಥರ ಲೈಟ್ ಕೊಡುತ್ತಲ್ಲ, ಅದಕ್ಕೆ ಚೆನ್ನಾಗಿತ್ತು ಅಂತ ಸೆಲೆಕ್ಟ್. ಇನ್ನೊಂದು ಗಿಫ್ಟು ತೋರ್ಸೋದು ಮರ್ತೋಯ್ತು. ಸೊ ಇನ್ನೊಂದು ಗಿಫ್ಟ್ ಬಂದು ಇಯರಿಂಗ್ಸ್. ಸೊ ಇಯರಿಂಗ್ಸು ಆ್ಯಕ್ಚುಲಿ ಮಿರರಲ್ಲಿ ರಿಫ್ಲೆಕ್ಷನ್ ಆಗುತ್ತೆ, ಸೊ ಹಾಗೆ ತೋರಿಸ್ತೀನಿ. ಸೊ ಇಯರಿಂಗ್ ಇದು ಎಲ್ಲೋ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ, ಏನು ಎಲ್ಲೋ ಡ್ರೆಸ್ಸಿಗೆ ಮ್ಯಾಚ್ ಆಗಬೇಕು ಅಂತ ಏನಿಲ್ಲ, ಬೇರೆ ಡ್ರೆಸ್ಸಿಗೂ ಹಾಕೋಬೋದು, ಆದರೆ ಸರ್ಟನ್ ಎಲ್ಲೋ ಡ್ರೆಸ್ಸಿಗೆಲ್ಲ ಹಾಕೋಬೋದು. ಸೊ ಈ ಥರ ಇದೆ ಇಯರಿಂಗ್ಸ್ ಬಂದು ಚೆನ್ನಾಗಿತ್ತೆ, ಅದಕ್ಕೆ ಇದು ಕೊಡಿಸ್ದೆ. ಸೊ MRP ಎಲ್ಲ ತೋರಿಸಲ್ಲ, ಅದೇನು ಕಾಣಿಸಲ್ಲ, ಯಾಕಂದರೆ ಅವತ್ತು ಪೆನ್ನಲ್ಲಿ ಬರ್ತಾ ಇರೋದು. ಸೊ ನಾನು ಕೊಡ್ಸಿದ್ದು ಬಂದು ಒಂದು ಸಿಲ್ವರ್ ರಿಂಗ್ ಮತ್ತು ಇಯರಿಂಗ್ಸ್. ಚೆನ್ನಾಗಿದೆ ಅನಿಸುತ್ತೆ ಇಯರಿಂಗ್ಸು. ಆ್ಯಕ್ಚುಲಿ ಹಬ್ಬ ಬರ್ತಿದೆಯಲ್ಲ, ಅಲ್ಲ ಸರ್ಟನ್ ಫಂಕ್ಷನ್ಸ್ ಆರ್ ಏನಕ್ಕಾದ್ರು ಎಲ್ಲೋ ಡ್ರೆಸ್ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ. ಎಲ್ಲೋ ಡ್ರೆಸ್ ಹಾಕೋತಾಳೆ ಒಂದ್ಸಲಿ, ಸೊ ಆ ಎಲ್ಲೋ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ನಾನೇ ಯೋಚನೆ ಮಾಡಿ ತೆಗೆದಿದ್ದು. ಆಮೇಲೆ ಇದು ಸರ್ಪ್ರೈಸ್ ಗಿಫ್ಟ್ ಅಲ್ಲ, ಅವಳೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಸರ್ಪ್ರೈಸ್ ಎಲ್ಲ ಬೇಡ, ಯಾಕಂದರೆ ಒಂದ್ಸಲಿ ಇಷ್ಟ ಆಗಲ್ಲ, ಆಮೇಲೆ ಎಕ್ಸ್ಚೇಂಜು ಅದು ಇದು ಯಾಕೆ ಬೇಕು. ಸೊ ಅವಳನ್ನೇ ಕೇಳಿ ತೊಗೊಂಡಿದ್ದು ಸಿಲ್ವರ್ ರಿಂಗ್, ಆಮೇಲೆ ಒಂದು ಪೇರ್ ಆಫ್ ಇಯರಿಂಗ್ಸ್. ವೆಲ್ಕಮ್ ಬ್ಯಾಕ್. ಸೊ ಪಾಯಸ ಕುಡಿತಿದ್ದೀನಿ ಈಗ. ಪಾಯಸ ಬಂದು ಇದು ಶಾವಿಗೆ ಪಾಯಸ. ನನಗೆ ಎಲ್ಲ ಪಾಯಸ ಇಷ್ಟ, ಆದರೆ ಈ ಸಬ್ಬಕ್ಕಿ ಪಾಯಸ ಇದೆಯಲ್ಲ, ಅದಂತೂ ಒಂದು ಚೂರು ಇಷ್ಟ ಇಲ್ಲ. ಅಂದರೆ ಓಕೆ, ಮೀಡಿಯಮ್ ಆಗಿ. ಯಾಕಂದರೆ ಯಾವುದೇ ಫಂಕ್ಷನಿಗೆ ಹೋದರೂ ಅವ್ರು ಮಾಡೋದು ಸಬ್ಬಕ್ಕಿ ಪಾಯಸನೇ, ಆಲ್ಮೋಸ್ಟ್ ಮಾಡೋದಲ್ಲ ಸಬ್ಬಕ್ಕಿ ಪಾಯಸನೇ ಅವರು. ಸೊ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಪಿಸ್ತಾ ಎಲ್ಲ ಹಾಕಿ ಮಾಡಿರ್ತಾರೆ, ಪಿಸ್ತಾ ಇಷ್ಟ, ಆದರೆ ಏನು ಸಬ್ಬಕ್ಕಿ ಪಾಯಸ ಅಷ್ಟೊಂದು ಇಷ್ಟ ಇಲ್ಲ. ಇನ್ನೊಂದು ಇಷ್ಟ ಆಗೋದು ಸ್ವೀಟಲ್ಲಿ ಸ್ವೀಟ್ ಪೊಂಗಲ್. ಸೊ ಸ್ವೀಟ್ ಪೊಂಗಲ್ ಆ್ಯಕ್ಚುಲಿ ಸ್ವೀಟ್ ಪೊಂಗಲ್ ಏನಿಲ್ಲ, ಅಕ್ಕಿ ಪಾಯಸನೇ ಸ್ವೀಟ್ ಪೊಂಗಲು, ರೈಸ್ ಪಾಯಸ, ಆಮೇಲೆ ಗಸಗಸೆ ಪಾಯಸ ಎಲ್ಲ ಇಷ್ಟ, ಎಲ್ಲ ಪಾಯಸ ಇಷ್ಟ. ಬರೀ ಏನು ಸಬ್ಬಕ್ಕಿ ಪಾಯಸ ಮಾತ್ರ ಇಷ್ಟ ಇಲ್ಲ. ಸೊ ಪಾಯಸ ಕುಡಿದು ಮುಗಿಸ್ಬಿಡೋಣ. ಬೆಳಗ್ಗೆ ಸ್ಕೂಲಿಗೆ ಹೋಗಾಮೇಲೆ ಅಮ್ಮ ಪಾಯಸ ಮಾಡಿದ್ದು, ಸ್ಕೂಲಿಂದ ಬಂದು ಕೂಡ ಕುಡಿಲಿಲ್ಲ. ಈಗ ಕುಡಿತಿದ್ದೀನಿ, ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್. ಇನ್ನೂ ಕೇಕೆಲ್ಲ ಕಟ್ ಮಾಡೋದಿದೆ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಲ್ಲ, ಇನ್ನೂ ಟೈಮ್ ಇದೆ ಈ ವ್ಲಾಗ್ ಎಂಡ್ ಮಾಡೋಕ್ಕೆ. ವೆಲ್ಕಮ್ ಬ್ಯಾಕ್. ಸೊ ಕೇಕ್ ಕಟ್ಟೆಲ್ಲ ಆಯಿತು, ಕೇಕ್ ತೋರಿಸ್ತೀನಿ ಈಗ ಹೇಗಿದೆ ಅಂತ. ಕೇಕ್ ಹೀಗಿದೆ. ಸೊ ಇಷ್ಟೇ ಕಟ್ ಮಾಡಿದ್ದು, ತಿನ್ಸೋಕ್ಕೆ ಮಾತ್ರ ಒಂದು ಸ್ವಲ್ಪ, ಕೇಕ್ ತಿನ್ಸೋಕ್ಕೆ. ಈಗ ಒಂದು ಸ್ವಲ್ಪ ಫೋಟೋ ಶೂಟ್ ಇದೆ ಇದ್ರ ಕ್ಯಾಮ್ರಾದಲ್ಲಿ. ಸೊ ಕ್ಯಾಮ್ರಾ ತೋರಿಸ್ತೀನಿ. ಇದು ಲಾಸ್ಟ್ ಇಯರ್ ಗಿಫ್ಟು, ಇದು ನಮ್ಮ ಅಕ್ಕನ ಲಾಸ್ಟ್ ಇಯರ್ ಬರ್ಡೇ ಗಿಫ್ಟ್. ಕ್ಯಾಮ್ರಾ ಬಂದು ಇಲ್ಲಿದೆ. ಸೊ ಬ್ಲೂ ಕಲರ್ ಕ್ಯಾಮ್ರಾ. ಇದು ಏನು, ಒಂದು ನಿಮಿಷ, ಈ ಬಟನ್ ಪ್ರೆಸ್ ಮಾಡಿದೆ, ಏನಾದ್ರು ಬಂತ ಅಂತ ನೋಡಿದೆ, ಯಾಕಂದರೆ ಆನ್ ಆಗಿತ್ತು ಅಂತ ಅಂದ್ಕೊಂಡೆ. ಸೀರಿಯಸ್ಲಿ ಸುಮ್ಮನೆ ಒಂದು ವೇಸ್ಟ್ ಆಗುತ್ತೆ ಆ ಬಟನ್ ಪ್ರೆಸ್ ಮಾಡಿದರೆ. ಸೌಂಡ್ ಬೇರೆ ಬಂತು. ಆಮೇಲೆ ಇದು ಇನ್ಸ್ಟೆನ್ಸ್ ಮಿನಿ 12. ಆಮೇಲೆ ಇದ್ರ ಬ್ಯಾಗ್ ಇದು. ಸೊ ಇದೆಲ್ಲ ಬರ್ಡೇ. ಈಗ ಕೇಕ್ ಫೋಟೋ ಶೂಟೆಲ್ಲ ಆಗಾಮೇಲೆ ತೋರಿಸ್ತೀನಿ ಇದ್ರ ಬಗ್ಗೆ. ಇನ್ಸ್ಟೆನ್ಸ್ ಮಿನಿ ಕ್ಯಾಮ್ರಾ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದು ಈಗ ತೋರಿಸಲ್ಲ, ಯಾಕಂದರೆ ಎಲ್ಲ ಪ್ಯಾಕ್ ಮಾಡಿಟ್ಟಾಯಿತು. ಸೊ 3 ಫೋಟೋಸ್ ತೆಗ್ದಿದ್ದೀನಿ. ಅದರಲ್ಲಿ ಒಂದು ಕರೆಕ್ಟಾಗಿ ಬರಲಿಲ್ಲ. ಲಾಸ್ಟ್ ಇಯರ್ ನಮ್ಮ ಅಕ್ಕನ ಬರ್ಡೇಲಿ ಕೊಡಿಸಿದ್ದೆಲ್ಲ, ಸೊ ಅವತ್ತೇ ತಗೊಬಂದು ತೆಗೆದಿತ್ತು. 1 ಫೋಟೋ ಬಂತು. ಫೋಟೋ ಇಲ್ಲೇ ಇದೆ, ತೋರಿಸ್ತೀನಿ, ನಮ್ಮ ಅಕ್ಕನ ಪರ್ಸಲ್ಲಿದೆ. ಸೊ 18th ಇಯರ್ ಬರ್ಡೇ ಅಂತ. ಸೊ ಆ ಕ್ಯಾಮ್ರಾ ತೋರಿಸ್ತೀನಿ ಅನ್ನಲ್ಲ, ಕ್ಯಾಮ್ರಾ ತೋರಿಸಲ್ಲ, ಯಾಕಂದರೆ 3 ಟೈಮ್ಸ್ ಫೋಟೋ ತೆಗ್ದಿದ್ದೀನಿ. ಚೂರು ಕರೆಕ್ಟಾಗಿ ಬರಲಿಲ್ಲ. ಬರೀ ನಮ್ಮ ಅಕ್ಕನ 18th ಇಯರ್ ಬರ್ಡೇ ಕೊಡಿಸಿದ್ದು. ಸೊ ಅದು ಒಂದೇ ಒಂದು ಫೋಟೋ ಅದು ಬಂದಿದ್ದು. ಅದು ಅಷ್ಟೊಂದು ಕ್ಲಿಯರಾಗಿ ಕೂಡ ಬರಲಿಲ್ಲ. ನಮ್ಮ ಅಕ್ಕ ಅವಳು ಇದರಲ್ಲಿ ಇಟ್ಕೊಂಡಿದ್ದಾಳೆ ಪರ್ಸಲ್ಲಿ. ಸೊ 2 ಪರ್ಸ್ ಇದೆ, ಅದರ ಒಂದಲ್ಲಿ ಇಟ್ಕೊಂಡಿರ್ತಾಳೆ ಅವಳು, ಅದಕ್ಕೆ. ಸೊ ಇದು ಸೊ ಇದು ಅದು ಒಂದೇ
ಒಂದು ಬಂದಿದ್ದು ಆ ಫೋಟೋ. ಅದು ಬಿಟ್ಟು ನಂದು ತೆಗ್ದು ನನ್ನ ಬರ್ಡೇ ದಿವಸ ಅಂದರೆ ನಾವು ಶಿರಡಿಗೆ ಹೋಗಿದ್ವಿ. ಅದು ಬಂದಾದಮೇಲೆ ಸ್ಕೂಲಿಗೆ ಹೋಗುವಾಗ ರೆಡಿ ಆಗಬೇಕಿತ್ತಲ್ಲ, ಸೊ ಆಗ ತೆಗ್ದ್ವಿ. ಅದು ಬರಲಿಲ್ಲ. ಆಮೇಲೆ ನಾನು ದಿವಾಲಿ ಡಿನ್ನರಿಗೆ ಹೋದಾಗ ರೆಡಿ ಆದಾಗ ಅದು ಬರಲಿಲ್ಲ. ಸೊ ಅದು ವೇಸ್ಟ್ ಆಯಿತು. ಸೊ 2 ಕಾರ್ಡ್ಸ್ ಇವತ್ತು 5 to 6 ಕಾರ್ಡ್ಸ್ ವೇಸ್ಟ್ ಆಗಿದೆ. ಸೀರಿಯಸ್ಲಿ ಅದೇನಾಯಿತು ಗೊತ್ತಿಲ್ಲ. ಇನ್ನೂ ಯೂಟ್ಯೂಬಲ್ಲಿ ನೋಡಬೇಕು ಹೇಗಾಗಿದೆ ಅಂತ. ಸೊ ಆ ಮೇನ್ ಕ್ಯಾಮ್ರಾ ಟೂರ್ ನಾನಿದೆ ಈ ವಿಡಿಯೋದಲ್ಲಿ ಕೊಡಲ್ಲ, ಅದರ ಸಪ್ರೇಟ್ ವಿಡಿಯೋ ಮಾಡಿದ್ದಾರೆ, ಮಾಡಿಬಿಟ್ಟು ಕೊಡ್ತೀನಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ಸ್ ಪೆಂಡಿಂಗ್ ಇದೆ. ಹೋಮ್ವರ್ಕು, ಆಮೇಲೆ ಪೋರ್ಷನ್ಸು, ಪ್ರಾಜೆಕ್ಟ್ ವೀಕು ಅದೆಲ್ಲ ಸುಮಾರಿದೆ. ಸೊ 19th ಇಂದ 23rd ವಿಡಿಯೋ ಮಾಡಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಸ್ಕೂಲಲ್ಲಿ ಅದು ಆ ಪರ್ಟಿಕ್ಯುಲರ್ ವೀಕ್ ಇದು ಏನು ಪ್ರಾಜೆಕ್ಟ್ ವೀಕ್. ಸೊ ತುಂಬ ಬ್ಯುಸಿ ಆಗಿರ್ತೀನಿ. ಎಲ್ಲ 11 ಸಬ್ಜೆಕ್ಟ್ಸು ಪ್ರಾಜೆಕ್ಟ್ ಅಂದರೆ ಎಲ್ಲ ಸ್ಕೂಲಲ್ಲೇ ಮಾಡಬೇಕು, ಥಿಂಕೆಲ್ಲ ಮಾಡಬೇಕಲ್ಲ. ಸೊ ಮನೇಲೆ ಎಲ್ಲ ತುಂಬ ಟೈಮ್ ಹೋಗುತ್ತೆ. ಸೊ ಇದರಲ್ಲೇ ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಮುಗೀತು. ಕೇಕೆಲ್ಲ ಕಟ್ ಮಾಡಿದ್ವಿ. ಊಟ ರೈಸ್, ನಾರ್ಮಲ್ ಡಿನ್ನರು ರೈಸ್ ಮತ್ತು ವೆಜಿಟೇಬಲ್ ಕೂಟ್. ಸೊ ಇದಾಗಿತ್ತು. ವೆಜಿಟೇಬಲ್ ಕೂಟ್ ಇಸ್ ನಥಿಂಗ್ ಬಟ್ ಎಲ್ಲ ವೆಜಿಟೇಬಲ್ ಲೈಕ್ ಬೀನ್ಸ್, ಆಮೇಲೆ ಒಂದು ಸ್ವಲ್ಪ ರ್ಯಾಡಿಶ್ ಎಲ್ಲ ಹಾಕ್ಬಿಟ್ಟು, ಅಂದರೆ ಯುಗಾದಿ ಹಬ್ಬದಲ್ಲಿ ಮಾಡಿದ್ವಲ್ಲ ಆ ಥರ ಫುಲ್ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಅಮ್ಮ ಮಾಡಿದ್ರು ಕೂಟು. ಅದೇನಿಲ್ಲ, ವೆಜಿಟೇಬಲ್ ಕರಿ. ಕೂಟನ್ನು ವೆಜಿಟೇಬಲ್ ಕರಿ. ಸೊ ವೆಜಿಟೇಬಲ್ ಕರಿ, ಅದ್ರ ಜೊತೆ ಒಂದು ಸ್ವಲ್ಪ ರೈಸ್. ಓಕೆ, ಸೊ ಈಗ ಕರ್ಡ್ ವಿತ್ ಶುಗರ್. ಓಕೆ, ಸೊ ಈಗ ಕರ್ಡ್ ವಿತ್ ಶುಗರ್. ಈಗ ಏನಾದ್ರು ಲೆಫ್ಟ್ ಓವರ್ ಕರ್ಡ್ ಇದ್ದರೆ, ಅಂದರೆ ಈಗ ಊಟ ಯಾರು ಮಾಡಿಲ್ಲ, ಕರ್ಡ್ ಒಂದು ಸ್ವಲ್ಪ ಇದೆ, ಈಗ ಶುಗರ್ ಹಾಕ್ಬಿಟ್ಟು ಕುಡಿಬೇಕು ಅಷ್ಟೇ. ಈ ವ್ಲಾಗು ಕೇಕೆಲ್ಲ ಕಟ್ ಮಾಡಿ ಊಟ ಆಗಿ, ಇನ್ನು ಈಗ ಟೈಮ್ ಬಂದು 9 ಅಷ್ಟು ಆಗಿದೆ. 9:18 ನೀವೇ ನೋಡ್ಬೋದಲ್ಲ, 9:18. ಸೊ 9:18 ಆಗಿದೆ. ಮಲ್ಕೋದು 10:30. ಸೊ ಹೋಮ್ವರ್ಕೆಲ್ಲ ಮುಗಿಸ್ಬಿಟ್ಟು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಆದರೆ ಇಫ್ ಯು ಲೈಕ್ ದಿಸ್ ಬರ್ಡೇ ವ್ಲಾಗ್, ಆಮೇಲೆ ಏನೇನು ಮಾಡಿದ್ದೀನಿ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇವತ್ತೇ ಆದರೆ ಎಡಿಟ್ ಮಾಡ್ತಾ ಇವತ್ತೇ ಹಾಕ್ಬಿಡ್ತೀನಿ. ಹೋಮ್ವರ್ಕೆಲ್ಲ ಮುಗಿಸಾಮೇಲೆ ಇಲ್ಲ ಪಕ್ಕ ನಾಳೆ ಹಾಕ್ತೀನಿ. ಇದಾಗಿತ್ತು ನನ್ನ 12th August or my sister's birthday vlog. So if you like this video, like, share, comment, subscribe. Bye.